ಹಾಯ್, ವೆಲ್ಕಮ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಅಂತ ಪ್ರಸಾದ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಅಂತ. ನಾನೇನು ಮಾಡಿದ್ದೀನಿ ಅಂದರೆ ಅವಲಕ್ಕಿ ಮತ್ತು ಸಕ್ಕರೆ, ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲದ ಪುಡಿ ಮತ್ತು ಏಲಕ್ಕಿ ಸ್ವಲ್ಪ ಹಾಕಿ ಬೆಳಗ್ಗೆನೇ ನೆನೆಸಿಟ್ಟಿದ್ದೀನಿ. ಅದು ನೀಟಾಗಿ ಎಲ್ಲ ಸ್ವಲ್ಪ ಮೆತ್ತಗೆ ಹಾಕಿ ಬೆಲ್ಲ ಸಕ್ಕರೆ ಎಲ್ಲ ಕರಗೋವರೆಗೂ ಅದನ್ನು ಊರಿಸಿಟ್ಟಿದ್ದೀನಿ. ಅದು ಊರಿದ್ದೆಲ್ಲ ಆದಮೇಲೆ ಅದನ್ನು ನೀಟಾಗಿ ಎತ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಬಾಳೆಹಣ್ಣೆಲ್ಲ ಕಟ್ ಮಾಡಿಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ. ಬೆಳಗ್ಗೆಯಿಂದ ನಾನು ಎದ್ದು ಬೆಳಗ್ಗೆ ಉಪವಾಸ ಇದ್ದು ಇದನ್ನೆಲ್ಲ ಮಾಡಿ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಇದೇ ಪ್ರಸಾದನ ತಿಂತೀನಿ ಅಷ್ಟೇ. ಇನ್ನು ಪೂಜೆ ಸಾಮಾನೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೇನೇನು ಬೇಕೋ ಪೂಜೆಗೆಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿ ಎತ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕಿನ್ನು. ಪೂಜೆ ಸಾಮಾನೆಲ್ಲ ರೆಡಿ ಆಯಿತು. ಇನ್ನು ದೇವಸ್ಥಾನ ಹತ್ರ ಹೋಗೋಣ. ನಾನಿಲ್ಲಿ ದೇವಸ್ಥಾನ ಹತ್ರ ಬರೋಷ್ಟರಲ್ಲಿ ನನ್ನ ಮಗನಿಗೆ ಯಾವುದೋ ಒಂದು ಬೆಕ್ಕು ಸಿಕ್ಕೋಗ್ಬಿಟ್ಟಿದೆ ಇಲ್ಲಿ. ಅದನ್ನು ಯಾರೋ ಅಜ್ಜಿ ತಗೊಂಡು ಬಂದು ನಮ್ಮ ಮನೆ ಹತ್ರ ಬಿಟ್ಬಿಟ್ಟು ಹೋಗಿದ್ದಾರೆ, ನಮ್ಮ ಅತ್ತೆಯವ್ರ ಮನೆ ಹತ್ರ. ಅದನ್ನು ಬೇಕು ಅದನ್ನು ಎತ್ಕೊಬೇಕು ಅಂತ ಹಠ ಮಾಡ್ತಾವನೆ ಅವನು. ಏನದು ಹೆಸ್ರು ಅಪ್ಪ? ಅವ ಅಷ್ಟತ್ರಕ್ಕೆ ಹೋಗ್ಬೇಡ, ಬೈ ಕಡೆ ಕಚ್ಚಿ ಕಿಚ್ಚಿ ಬಿಟ್ಟದ. ಅಲ್ಲ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬರೋಣ, ಬೆಚ್ಕೊಂಡು ಬರೋಣ. ಏಯ್ ಅವನು ಬೆಕ್ಕು, ಅದನ್ನು ಎತ್ಕೊಂಡು ಹೋಗೋಣ ಪೂಜೆಗೆ ಅಂತ ಅಲ್ಲೇ ಹಠ ಮಾಡ್ಕೊಂಡು ಕೂತ್ಕೊಂಡವನೇ. ನಾನು ಹೆಂಗೋ ಸ್ವಲ್ಪ ಸಮಾಧಾನ ಮಾಡಿ ಅವನ್ನ ಇಲ್ಲಿ ದೇವಸ್ಥಾನ ಹತ್ರ ಕರ್ಕೊಂಡು ಬಂದಿದ್ದೀನಿ. ಈ ದೇವಸ್ಥಾನನ ನಮ್ಮ ಯಜಮಾನವ್ರ ತಾತ ಕಟ್ಸಿರೋದು. ಆವಾಗ ಹಳೇ ಕಾಲದಲ್ಲಿ ಕಟ್ಸಿರೋ ದೇವಸ್ಥಾನ ಇದು. ಅದು ಸ್ವಲ್ಪ ರೆಡಿ ಮಾಡಿಸ್ಬೇಕು. ಅದು ಯಾವಾಗ ರೆಡಿ ಮಾಡಿಸ್ತಾರೋ ಏನೋ ಗೊತ್ತಿಲ್ಲ. ಆದಷ್ಟು ಬೇಗ ರೆಡಿ ಮಾಡಿಸ್ಬೇಕು ಸ್ವಲ್ಪ. ಇನ್ನು ಅದರಲ್ಲಿ ಯಾವಾಗೂ ನಮ್ಮ ಅಜ್ಜಿನೇ ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡೋವಾಗ ನಾನು ಸ್ವಲ್ಪ ಪ್ರಸಾದ ಮಾಡ್ಕೊಂಬಂದು ಕೊಟ್ಟು ಒಂದು 4 ಜನಕ್ಕೆ ಇಲ್ಲೆಲ್ಲ ಹಂಚ್ಕೊಂಡು ಹೋಗ್ತೀನಿ. ಪ್ರಸಾದ ಮಾಡಿದ್ದೆಲ್ಲ ಇಲ್ಲೇ ಪೂಜೆ ಮಾಡಿಸ್ಕೊಂಬಂದು ಕೊಟ್ಬಿಟ್ಟು ಮತ್ತು ನಾನು ಮನೆಗೆ ಹೋಗಿ ನಾನು ಅದನ್ನೇ ತಿಂತೀನಿ. ಪೂಜೆ ಮತ್ತೆ ನೋಡಿ ಚಾಮಿ ನೋಡಿ ಅಲ್ಲಿ ಇನ್ನೂ ಮಂಗಳಾರತಿನೇ ಹಾಕಿಲ್ಲ. ನನ್ನ ಮಗ ಕಾಸು ಹಾಕಬೇಕು, ತಟ್ಟೆ ಇಡು ಅಂತ ಹಠ ಮಾಡ್ತಾವನೆ. ಸುಮ್ಮನೆ ಇರಲ್ಲ ನೀನಾ? ಮಂಗಳಾರತಿ ಕೊಟ್ಟ ಮೇಲೆ ಹಾಕಿ ಇರು. ಬಾಯಿಲಿ ಕಡುಪುರ ಆಗ್ತೈತೆ ಬಾ. ನೋಡು ಅಲ್ಲಿ ನೋಡು ನೋಡು ನೋಡು. ನಾನಂತೂ ಈ ದೇವ್ರನ್ನ ತುಂಬ ನಂಬ್ತೀನಿ. ನನ್ನನ್ನು ಎಷ್ಟೋ ಕಷ್ಟಗಳಲ್ಲಿ ಪಾರು ಮಾಡಿದ್ದಾರೆ ದೇವರು. ನಾನು ಏನೇ ಕೋರ್ಕೊಂಡ್ರು ಒಂದು ಸರಿನೂ ನನಗೆ ಆಗಿಲ್ಲ ಅನ್ನೋದೇ ಇಲ್ಲ. ನಾನು ಕೋರ್ಕೊಂಡಿದ್ದೆಲ್ಲ ನೆರವೇರಿದೆ ಈ ದೇವಸ್ಥಾನದಲ್ಲಿ. ಎಲ್ಲಕ್ಕೂ ಹೋಗಿಲ್ಲ, ಸುಮ್ಮನೆ ಎಲ್ಲಕ್ಕೂ ಹೋಗಿಲ್ಲ, ಸುಮ್ಮನೆ ಇರು. ಏನಕ್ಕೆ ಈ ಕೆಲಸ ಕೊಡ್ತಿಲ್ಲ? ಇನ್ನು ನನ್ನ ಮಗನಿಗಿಲ್ಲಿ ಕೈಯಲ್ಲಿ ಕೊಡೋ ತೀರ್ಥ ಎಲ್ಲ ಸಾಕಾಗಲ್ಲ. ಅವನಿಗೆ ಆ ಚಂಬಲ್ಲಿರೋ ಫುಲ್ಲು ಕೊಟ್ಬಿಟ್ರೂ ಕುಡ್ದಾಕ್ಬಿಡ್ತಾನೆ. ಅವನು ಅದೇ ಥರನೇ ಮಾಡೋದು, ಪ್ರತಿ ಸರಿನೂ ಅದೇ ಥರನೇ ಮಾಡೋದು ಅವನು. ನೆಕ್ಸ್ಟ್ ಶುಕ್ರವಾರ ಈ ದೇವಸ್ಥಾನದಲ್ಲಿ ನಮ್ಮ ಅಜ್ಜಿ ಏನೇನು ಮಾಡ್ತಾರೆ, ಯಾವ ಥರ ಎಲ್ಲ ಅಭಿಷೇಕ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಇದರಲ್ಲಿ ಏನೂ ಅಷ್ಟೊಂದು ತೋರ್ಸೋಕ್ಕಾಗಿಲ್ಲ. ಓಕೆ, ಬಾಯ್.